ಹಲೋ ಗೈಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಈ ವ್ಲಾಗು ಲಾಸ್ಟ್ ವೀಕು ದೊಡ್ಡ ಹೊಟ್ಟೆ ರಂಗನಾಥ ಸ್ವಾಮಿದು ರಥೋತ್ಸವ ಆಯಿತು. ಆ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಮನೆ ದೇವ್ರು ಕೂಡ. ನಾವು ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗೋಗಿತ್ತು. ನಾವು ಅಂದ್ಕೊಂಡ್ವಿ ರಥೋತ್ಸವ ಮುಗ್ದಿರಬಹುದು ಅಂತ ಹೇಳಿಬಿಟ್ಟು. ವೆಹಿಕಲ್ಸ್ ಯಾವುದು ಟೆಂಪಲ್ ತನಕ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ಪಾರ್ಕ್ ಮಾಡಿ ದೇವಸ್ಥಾನದ ತನಕ ನಡ್ಕೊಂಡು ಹೋದ್ವಿ. ನಮ್ಮ ಚರಿ ಕೂಡ ನಡ್ಕೊಂಡು ಬಂದ್ಲು ದೇವಸ್ಥಾನದ ತನಕ. ನಾವು ಅಂದ್ಕೊಂಡಂಗೆ ಆಲ್ರೆಡಿ ರಥೋತ್ಸವ ಮುಗ್ದೋಗಿತ್ತು. ಇನ್ನೇನು ದೇವ್ರ ದರ್ಶನ ಮಾಡಿಕೊಂಡು ನಮ್ಮಮ್ಮದು ಸ್ವಲ್ಪ ಹರಕೆ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅಲ್ಲಿ ಮಜ್ಜಿಗೆ, ಪಾನಕ, ಅನ್ನ ಸಂತರ್ಪಣೆ ಎಲ್ಲ ಕೂಡ ಇತ್ತು. ನಾವು ಬಿಸಿಲಿಗೆ ಮಜ್ಜಿಗೆ ಪಾನಕನ ಕಟ್ಟ ಅಂತ ಇಟ್ಬಿಟ್ವಿ. ಹಂಗಾಗಿ ಅದರದ್ದು ಫೋಟೋ ವಿಡಿಯೋ ಯಾವುದು ತಗೊಳಕ್ಕಾಗಲಿಲ್ಲ. ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿಬಿಟ್ಟು ದೊಡ್ಡೆಡೆ ಸೇವೆ ಆಗ್ತಾಯಿತ್ತು, ಅದನ್ನು ನೋಡೋಣ ಅಂತ ಹೋದ್ವಿ. ಇದು ರಥೋತ್ಸವ ಆಗ್ತಾ ಇರೋದು ಉತ್ಸವ ಮೂರ್ತಿದು. ಇನ್ನೊಂದು ಉದ್ಭವ ಮೂರ್ತಿ ಬೆಟ್ಟದ ಮೇಲಿದೆ. ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ಉದ್ಭವ ಮೂರ್ತಿದು, ಬೆಣ್ಣೆ ಅಲಂಕಾರದ್ದು. ತುಂಬ ಚೆನ್ನಾಗಿದೆ ನೋಡಿ. ಉದ್ಭವ ಮೂರ್ತಿದು ಕೂಡ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.